ಹಲೋ ಹಾಯ್ ಹರೇ ಕೃಷ್ಣ, ಹೇಗಿದ್ದೀರಲ್ಲ? ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ವಿ. ಮಕ್ಕಳು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ, ಟಿ ವಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಯ್ ಇಶಾ, ಇವತ್ತೆಂಥ ಸ್ಪೆಷಲ್ ನೋಡಿ ಬ್ರೇಕ್ಫಾಸ್ಟಿಗೆ? ಇವತ್ತು ಬ್ರೇಕ್ಫಾಸ್ಟಿಗೆ ನಾವು ನುಗ್ಗೆ ಸೊಪ್ಪಿನ ಚಪಾತಿ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಸ್ಪೆಷಲ್ ಇವತ್ತು ಬ್ರೇಕ್ಫಾಸ್ಟಿಗೆ ನುಗ್ಗೆ ಸೊಪ್ಪಿನ ಚಪಾತಿ. ಫಸ್ಟಿಗೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ಳಿ. ಆಮೇಲೆ ಎಂತ ಗೊತ್ತುಂಟ, ಮಕ್ಕಳು ಹೀಗೆ ಸೊಪ್ಪಿನ ಪಲ್ಯ ಎಲ್ಲ ತಿನ್ನದಿದ್ದರೆ ಹೀಗೆ ಮಾಡಿ. ನನ್ನ ಮಗಳು ಹೀಗೆ ಚಪಾತಿ ಮಾಡಿ ಕೊಟ್ಟಾಗ ಚಂದ ತಿಂತಾಳೆ, ಎರಡೆರಡು ಚಪಾತಿ ತಿಂತಾಳೆ. ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ, ಆಮೇಲೆ ಎಂಥದ ಅದು ಟರ್ಮರಿಕ್ ಹಾಕಿ ಸ್ವಲ್ಪ ಸಾಕಾ? ಯಾವ ಇಂಚು ನೇಪಲೆ ಟರ್ಮರಿಕ್ ಹಾಕಿ ಪಾಡ್ರೆ ರುಜ್ಜಿ, ಪಿಂಚ್ ಆಫ್ ಟರ್ಮರಿಕ್ ಪಾಡ್ರೆ ಕಾಜಿಪೂ ಪಾಡ್ಲಿಕ್ಕೆ ಪಾಡ್ನೀರು. ಆಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಈತು ಚಿಟ್ ಪಾಡಿಯರೆ, ಹಲ್ದಿ ಒಂದು ಈತು ರಾಶಿ ಪಾಡಿಯರೆ. ಸಾಲ್ಟ್ ಹಾಕಬೇಕು. ಆಮೇಲೆ ನೀರು ಹಾಕಿ ಈಗ ನೀವು ಅದರ ಡಫ್ ರೆಡಿ ಮಾಡಬೇಕಲ್ಲ. ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ವಿ. ಇಲ್ಲಿ ಇವರದೇ ಆದಂಥ ಆಟ ಲೋಕ. ಈಗ ಇಬ್ಬರಿಬ್ರು ಮಕ್ಕಳಿದ್ರೆ ನೋಡಿ ಆಟ ಆಡ್ತಾರೆ ಅವರಷ್ಟಕ್ಕೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಡಫ್ ರೆಡಿ ಮಾಡಬೇಕು. ತಿರುಗಿಸಿ ಹಾಗೆ ನಾನಿಲ್ಲಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಅವನಿಗಿಲ್ಲಿ ನಾನು ನೇಂದ್ರ ಬನಾನಾ ಪ್ಲಸ್ ಆ್ಯಪಲ್ ಎರಡನ್ನು ಸ್ಟೀವ್ ಮಾಡಿ ಅದನ್ನು ಸ್ವಲ್ಪ ಇದು ಪ್ಯೂರಿ ಥರ ಮಾಡಿ, ಪ್ಯೂರಿ ಅಂದರೆ ತಿಕ್ಕೆ ಇರ್ತದೆ, ತುಂಬ ತೆಳು ಪ್ಯೂರಿ ಅಲ್ಲ, ಅದನ್ನ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಕೊಡೋದು. ಯಾಕಂದರೆ ನೋಡಿ, ನಾವೀಗ ಮಕ್ಕಳಿಗೆ ಈ ಥರ ಎಲ್ಲ ಕೊಟ್ಟರೆ ಈಗ ತಿಂತಾರೆ. ದೊಡ್ಡವರಾದ್ಮೇಲೆ ನಾವು ಇದು ಹೀಗೆ ಬನಾನ ಎಲ್ಲ ಕೊಟ್ಟರೆಲ್ಲ ಎಂತ ತಿನ್ನೋದಿಲ್ಲಲ್ಲ. ಅಟ್ಲೀಸ್ಟ್ ಈಗಾದರೂ ನಾವು ಹೀಗೆಲ್ಲ ಕೊಡ್ತಾ ಇರಬೇಕು. ಬೇಕಾದರೆ ಸ್ವಲ್ಪ ಗೀ ಹಾಕ್ಕೊಳ್ಳಿ. ಆಯ್ಷಾ, ಇಲ್ಲಿ ಡಫ್ ರೆಡಿ ಆಗ್ತಾ ಇದೆ. ರೋಲ್ ಆಗಿ ಡಫ್ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಹೀಗೆ ಒಂದು ಅಯನ್ ಪ್ಯಾನ್ ಇಟ್ಟು ಅದಕ್ಕೆ ಗೀ ಹಾಕಿದ್ರೆ ಚೆಂದ ಟೇಸ್ಟ್ ಬರ್ತದಲ್ಲ. ಗೀ ಹಾಕಿ ನಾವು ಆಮೇಲೆ ಚಪಾತಿಯನ್ನು ಕಾಯಿಸಬೇಕು. ಚೆನ್ನಾಗಿ ಕಾಯಿಸಿ ಆಮೇಲೆ ಈ ಚಪಾತಿಗೆ ಎಂತ ಗೊತ್ತುಂಟಾ, ಸ್ವಲ್ಪ ಒಂದು ಸ್ಪೂನ್ ಗೀ ಹಾಕಿ ಆಮೇಲೆ ಅದಕ್ಕೆ ಬೆಲ್ಲ ಜಾಗ್ರಿ ಉಂಟಲ್ಲ ಅದನ್ನು ಹಾಕಿ ಮೆಲ್ಟ್ ಮಾಡಿ ಉಂಟಲ್ಲ, ಅದರಲ್ಲಿ ನೀವು ಈ ಚಪಾತಿನ ತಿನ್ನಬೇಕು. ಸೂಪರ್ ಟೇಸ್ಟಿಯಾಗಿರ್ತದೆ. ಇಲ್ಲಿ ಮಗಂದದೇ ನಾನು ಬನಾನ ಇಟ್ಟಿದ್ದಲ್ಲ, ಅದು ಸ್ಟೀಮ್ ಆಗ್ತಾ ಇದೆ. ಇದನ್ನೀಗ ಪ್ಯೂರಿ ಮಾಡಿ ಕೊಡಬೇಕು ಅವನಿಗೆ. ಹಾಗೆ ಬ್ರೇಕ್ಫಾಸ್ಟ್ ಆಗುವಾಗ 10 ಗಂಟೆ ಆಯಿತು. ಇವಳಿಗೆ ಮಕ್ನ ಅಂದರೆ ತುಂಬ ಇಷ್ಟ. ಹಾಗೆ ಇವರು ಫ್ರೈ ಮಾಡ್ತಿರ್ಬೇಕಾದ್ರೆ ಇವಳು ಹೋಗಿ ನಾನು ಫ್ರೈ ಮಾಡ್ತೀನಿ ಅಂತ ಹೇಳಿ ಫ್ರೈ ಮಾಡಲಿಕ್ಕೆ ನಿಂತ್ಕೊಂಡಿದ್ದಾಳೆ. ನನ್ನ ಮಗನಿಗೆ ನಿದ್ದೆ ಬರ್ತಾ ಇದೆ, ಹಾಗೆ ಇವರು ಮಲಗಿಸ್ತಾ ಇದ್ದಾರೆ. ಇವಳು ನೋಡಿ, ಒಳ್ಳೆ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಮಕ್ನ ತಿನ್ನೋದು. ಇದು ತುಂಬ ಹೆಲ್ದಿ, ಒಳ್ಳೆ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಇದೆ ಇದರಲ್ಲಿ. ನೋಡಿ ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳಿ. ನಾನು ಮತ್ತೆ ಇವತ್ತು ಆಫ್ಟರ್ನೂನ್ಗೆ ಲಂಚಿಗೆ ಮೀನು ಸಾರು ಮಾಡ್ತಿದ್ದೀನಿ. ಬನ್ನಿ ನೋಡಿ, ಇದು ಬಂಗುಡೆ ಸಾರು. ಕನ್ನಡದಲ್ಲಿ ಐಲೆ ಹೇಳ್ತಾರಲ್ಲ ಕೆಲವರು. ಆಯ್ಷಾ, ಬನ್ನಿ ಫ್ರೆಂಡ್ಸ್, ಊಟ ಮಾಡೋ ಬೆಚ್ಚ ಮೀನಿನ ಕಜಿಪು ರೆಡಿಯಾಗಿದೆ. ನಾನು ಜಾಸ್ತಿಯಾಗಿ ಫಿಶ್ ಕರಿ ಎಲ್ಲ ಈ ಮಣ್ಣಿನ ಕರದಲ್ಲೇ ಮಾಡೋದು. ಆಲ್ಮೋಸ್ಟ್ ನಾನ್ ವೆಜ್ ಕರಿ ಎಲ್ಲ ನಾನು ಮಣ್ಣಿನ ಕರದಲ್ಲಿ ಮಾಡೋದು. ತುಂಬ ಟೇಸ್ಟಿ ಆಗ್ತದೆ. ಇದೊಂದು ನಂದು ಐಡಿಯಾ. ನಾನೇನು ಮಾಡ್ತೀನಿ ಅಂದರೆ, ಬಟನ್ ಎಲ್ಲ ನೆನೆಸಿಡ್ಲಿಕ್ಕೆ ಮತ್ತೋದ್ರೆ ನೀವು ಕೂಡ ಹೀಗೆ ಮಾಡಿ, ಹಾಟ್ ಬಾಕ್ಸಲ್ಲಿ ಹಾಕಿ ಬಿಸಿ ನೀರು ಹಾಕಿ ಅದನ್ನು ಕ್ಲೋಸ್ ಮಾಡಿಡಬೇಕು. ವಿತಿನ್ 1 to 2 ಅವರ್ಸಲ್ಲಿ ಅದು ಚಂದ ಸೋಕಾಗಿರ್ತದೆ. ಅದು ಚಂದ. ನನ್ನ ಮಗಳು ಫ್ರೆಂಡ್ ಮನೆಗೆ ಹೋಗಿದ್ಲು, ಹಾಗೆ ಅವಳನ್ನ ಊಟಕ್ಕೆ ಕರೆಯುವಂತ ಹೋದೆ. ಅಲ್ಲಿ ಹೋದರೆ ಬೇರೆನೇ ನಡೀತಿತ್ತು. ಇಲ್ಲಿ ನಮ್ಮ ಜಿಮ್ನಾಸ್ಟಿಕ್ ಮಾಸ್ಟರ್ ಬಂದಿದ್ದಾರೆ ನೋಡಿ, ಮಕ್ಕಳಿಗೆ ಸ್ಪ್ಲಿಟ್ಸ್ ಹೇಗೆ ಮಾಡೋದು ಅಂತ ಕಲಿಸಿಕೊಡ್ತಾ ಇದ್ದಾರೆ. Breathing, huh? Breathing, huh? Okay. 1, 2, 3, 4, 5, 6. ಆಮೇಲೆ ಒಂದು ಚಂದ ಬ್ಯಾಟಿಂಗ್ ಮಾಡಿ ಇವರೆಂಥದ್ದೊಂದು ಪಾಯಸ ಮಾಡ್ತಾರೆ. ಅರವನ ಪಾಯಸ ಅಂತ ಹೆಸರು ಅದರದ್ದು.
ಅಯ್ಯಪ್ಪ ಸ್ವಾಮಿದು ಪ್ರಸಾದದಲ್ಲಿ ಸಿಗ್ತದೆ ನೋಡಿ ಒಂದು, ಅದೇ ಸೇಮ್ ಬ್ಲ್ಯಾಕ್ ಕಲರ್ ಪಾಯಸ. ನಿಮಗೆ ಇದರ ರೆಸಿಪಿ ಬೇಕಾದ್ರೆ ಹೇಳಿ, ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಫುಲ್ ರೆಸಿಪಿ ಮಾಡ್ತೀನಿ. ಸೇಮ್ ಟು ಸೇಮ್ ಅದೇ ಟೇಸ್ಟ್ ಇರ್ತದೆ ಪಾಯಸದ್ದು. ಇವರು ಹಾಗಾಗಿ ಈ ಪಾಯಸ ಮಾಡ್ತಾ ಇರ್ತಾರೆ. ರೆಸಿಪಿ ಬೇಕಾದರೆ ಹೇಳಿ, ನೆಕ್ಸ್ಟ್ ಟೈಮ್ ಹಾಕ್ತೀನಿ ನಾನು. ಇವತ್ತಿದ್ದೆ ಮಾರೆ ನಂದು ಸ್ಟಾಲ್ ಓಪನ್ ಮಾಡೋದು. ನಾನು ಪಾನಿಪುರಿ ಸ್ಟಾಲ್ ಓಪನ್ ಮಾಡುವ ಅಂತಿದ್ದೀನಿ. ಹಾಗಾದ್ರೆ ಒಂದು ಬಿಸ್ನೆಸ್ ಮಾಡುವ ಅಂತ. ಪಾನಿಪುರಿ ಇಲ್ಲಿ ನಮಗೆ ಪಾನಿಪುರಿ ಎಲ್ಲ ಹಾಗೆ ಸಿಗೋದಿಲ್ಲಲ್ಲ. ಇದರ ಸ್ಟಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹೇಗೆ, ಏನು ಹೇಳ್ತೀರಾ ನೀವು? ಹಾಂ ನೋಡಿ, ಪೂರಿ ನಂದು ರೆಡಿ ಆಗ್ತಾ ಇದೆ. ಪೂರಿಯಾಗಿ ಎಲ್ಲ ಅದಕ್ಕೆ ಬೇಕಾದಂಥ ಬಾಜಿ ಅದೆಲ್ಲ ರೆಡಿ ಮಾಡಬೇಕೀಗ. ನಾನೀಗ ಫ್ರೆಂಡ್ಸಿಗೆಲ್ಲರಿಗೂ ಮೆಸೇಜ್ ಹಾಕಿದ್ದೀನಿ, ಈವ್ನಿಂಗ್ ನಂದೊಂದು ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ ಬನ್ನಿ ಅಂತ, ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ನೋಡಬೇಕು ಎಷ್ಟು ಜನ ಬರ್ತಾರೆ ಅಂತ. ಈಗ ಬಟಾಟೆಯನ್ನು ಕಟ್ ಮಾಡಿ ಇಟ್ಟದ್ದು. ಪಾನಿಪುರಿ ರೆಡಿಯಾಗಿದೆ, ಪೂರಿ ರೆಡಿಯಾಗಿದೆ. ಪೂರಿ ರೆಡಿಯಾಗಿ ಒಂದು ಡಬ್ಬದಲ್ಲಿ ಇನ್ನು ಬಟಾಟೆ ಇಸ್ ರೆಡಿ. ಆಗ ನಾನು ಬಟಾಣಿ ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೆ ಅಲ್ಲ, ನೋಡಿ ಎಷ್ಟು ರೆಡಿಯಾಗಿದೆ, ನೋಡಿ ಹೇಗೆ ರೆಡಿಯಾಗಿದೆ ಅಂತ. ಆ್ಯಕ್ಚುಲಿ ನಮಗೆಲ್ಲ ಮತ್ತೋದ್ರೆ ಈಗ ಹೀಗೆ ಮಾಡ್ಬೋದು, ಬಿಸಿ ನೀರು ಹಾಕಿ ಹಾಟ್ ಬಾಕ್ಸಲ್ಲಿ ಹಾಕಿ ಹೀಗೆ ಕ್ಲೋಸ್ ಮಾಡಿ ಇಡಬೇಕು. ನಾನೀಗ ಎಷ್ಟು 1.5 hours ಆಯಿತಾ ಇಷ್ಟೇ. ನೋಡಿ ಅದು ಚೆನ್ನಾಗಿದಾಗಿದೆ. ಪಾನಿಪುರಿ मेरे काली ने माथ झूम फुल रिपीट इधर स्वीट फूड है. मीठा 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 नहीं चाहिए. फर्स्ट बोनी चतुबाई ಇವರಿಗೆ ಬೇರೆ ಹೋಗಲಿಕ್ಕಿತ್ತು, ಹಾಗೆ ನಾನು ಬೇಗ ಬೇಗ ಮಾಡಿದ್ದು. ನನಗೆ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ಲಿಕ್ಕಾಗಿಲ್ಲ, ಬ್ಯುಸಿ ಇದ್ದೆ ನಾನು. ಪಾನಿಪುರಿ ಮತ್ತು ಅದೆಲ್ಲ ಮಾಡಬೇಕಲ್ಲ, ಬಾಜಿ ಪಾನಿಪುರಿಯ ನೀರೆಲ್ಲ, ಅದನ್ನೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ನನಗೆ ಎಲ್ಲರನ್ನು ಕರೆದಿದ್ದೆ ನಾನು 6:30 ಅಂತ ಟೈಮ್ ಹೇಳಿ, ಇವರಿಗೆ 6ಗೆ ಎಲ್ಲಿಗೆ ಹೋಗಲಿಕ್ಕಿತ್ತಂತೆ. ಹಾಗೆ ಇವರನ್ನು ಬೇಗ ಕರೆದು ಬಿಟ್ಟು ತಿಂದೇ ಹೋಗಬೇಕು ಅಂತ ಹೇಳಿದೆ. ಹಾಗೆ ನನ್ನ ಪಾನಿಪುರಿ ಇಷ್ಟ ಆಯಿತು ಮಾರೆ, ಹೇಳಿದರು ನಿಮಗೆ ಒಳ್ಳೆ ಬಿಸ್ನೆಸ್ ಆಗ್ಬೋದು ಅಂತ. ಆಮೇಲೆ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಜನ ಸೇರಿದ್ರಿಲ್ಲ. ಮಕ್ಕಳಂತೂ ಖುಷಿಯೇ ಖುಷಿ. ಇದು ನಾನು ಸ್ವೀಟ್ ಪಾನಿ, ಇದು ಪಾನಿಪುರಿಯ ನೀರು, ಅದು ಸ್ವೀಟ್ ಪಾನಕ್ಕೆ ಬರ್ತದೆ. ಅದು ಮಕ್ಕಳೆಲ್ಲ ಸ್ವೀಟಿನ ನೀರುಂಟಲ್ಲ ಅದೆಲ್ಲ ಹಾಕಿ ಅದು ಹಾಕಿ ತಿಂದದ್ದು. ಅವರಿಗೆಲ್ಲ ಬಾಜಿ ಬೇಡ ಅಂತ ಹಾಗೆ ಪೂರಿ ಹಾಕಿ ತಿಂದದ್ದು. ಖುಷಿ ಅವರಿಗೆ. ಇನ್ನೂ ಇದ್ದಾರೆ ಫ್ರೆಂಡ್ಸ್ ಬರಲಿಕ್ಕೆ, ಎಲ್ಲರೂ ಹೊರಗೆ ಹೋಗುವ ಪ್ಲ್ಯಾನಲ್ಲಿದ್ದರು. ಹಾಗೆ ಫ್ಯಾಮಿಲಿ ಜೊತೆ ಹೊರಗೆ ಹೋಗ್ತಾರಲ್ಲ, ನಾನು ಹೇಳಿದೆ ನಾನು ಇವತ್ತು ಹೊಸತು ಸ್ಟಾಲ್ ಓಪನ್ ಮಾಡಿದಷ್ಟೇ ಬಂದು ತಿಂದೇ ಹೋಗಬೇಕು ಅಂತ. ಬರ್ತೀನಿ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ. ಇಲ್ಲಿ ಇವರು ಪಾಯಸ ತಿಂತಿದ್ದಾರೆ. ಹಾಗೆ ನಾವು ಕೇಳಿದ್ದು, ನಿಮಗೆ ನನ್ನ ಪಾನಿಪುರಿ ಇಷ್ಟ ಆಗಲಿಲ್ವಾ, ಪಾಯಸ ಇಷ್ಟ ಆಯಿತಾ ಅಂತ. ಯಾಕೆಂದರೆ ನನ್ನ ಹಸ್ಬೆಂಡ್ ಇವತ್ತು ಅರವನ ಪಾಯಸ ಮಾಡಿದ್ರು. ಅವರಲ್ಲಿ ಪಾಯಸ ಮಾಡ್ತಿರ್ಬೇಕು, ನಾನು ಇನ್ನೊಂದು ಕಡೆಯಿಂದ ಪಾನಿಪುರಿಗೆ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ಮಕ್ಕಳ ಸೈನ್ಯ ನೋಡಿ, ಸೈನ್ಯವೇ ಸೈನ್ಯ. ಖುಷಿಯವರಿಗೆ ಪಾನಿಪುರಿದು ಎಂಥದೇ ಆಗಲಿ ಮಾರೆ, ಖುಷಿ ಆಯ್ತಲ್ಲ, ಅವ್ರು ತಿಂದ್ರಲ್ಲ ಅದೇ ಖುಷಿ ನನಗೆ. ಇದು ಅರವನ ಪಾಯಸದ ಜೊತೆ ಪಾನಿಪುರಿ ನೋಡಿ ಬಂದರು, ಎಲ್ಲ ಫ್ರೆಂಡ್ಸ್ ಬಂದರು. ಈಗ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಗ್ರೀನರಿ ಕಾಣ್ತಿರ್ಬೋದಲ್ಲ, ಇದು ನನ್ನ ಫ್ರೆಂಡ್ ದೀಪಿಕ್ ಇದ್ದಾರೆ. ಅವರ ವಿಲ್ಲ ಇದೆಲ್ಲ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇದೆ, ಅದನ್ನು ಅವ್ರು ಫುಲ್ ಗಾರ್ಡನ್ ಮಾಡಿ ಕನ್ವರ್ಟ್ ಮಾಡಿದ್ದಾರೆ. ಎಷ್ಟು ಚೆಂದ ನೋಡಿ, ನಮಗೆ ಊರಲ್ಲಿ ಇದ್ದಾಗೆ ಫೀಲ್ ಆಗ್ತದೆ. ಫುಲ್ ಗಾರ್ಡನಿಂಗ್ ಎಲ್ಲ ಗ್ರೀನರಿ ಮಾಡಿಟ್ಟಿದ್ದಾರೆ. ನಾವು ಜಾಸ್ತಿಯಾಗಿ ಉಂಟಲ್ಲ ಟೀ ಪಾರ್ಟಿಯಲ್ಲಿ ಜೊತೆಲಿ ಊಟ ಮಾಡೋದು, ಎಂಥದೇ ಇದ್ದರೂ ಇವರ ಗಾರ್ಡನಲ್ಲಿ ಬಂದು ಮ್ಯಾಟೆಲ್ಲ ಹಾಕಿ ಕೂತ್ಕೊಂಡು ಚೆಂದ ಗಮ್ಮತ್ತು ಮಾಡೋದು, ಅದೇ ಒಂದು ಖುಷಿ. ಈಗ ಸ್ಲೋಲಿ ವಿಂಟರ್ ಸೀಸನ್ ಬರ್ತಾ ಇದೆ. ಇನ್ನು ಇಲ್ಲಿ ಚೆಂದ ವಿಂಟರ್ ಸ್ಟಾರ್ಟ್ ಆದಮೇಲೆ ಇಲ್ಲೇ ಹೊರಗಡೆ ನಾವು ಜಾಸ್ತಿ ಕೂತ್ಕೊಂಡೆಲ್ಲ ಜೊತೆಯಲ್ಲಿರ್ತೀವಿ. ಅಪ್ಪ ಸಾಕಾಯಿತು, ಪಾನಿಪುರಿ ಸ್ಟಾಲ್ ಕ್ಲೋಸ್ ಮಾಡಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡದ್ದು. ಇಲ್ಲಿ ಮಕ್ಕಳು ಎಲ್ಲ ಚೆಂದ ಊಟ ಎಲ್ಲ ಮಾಡಿ ಇವರದೊಂದು ಬಿಲ್ಲ ಫೈಟ್ ಆಗ್ತಾ ಇದೆ. ಇವಳು ಕಲಿಸಿಕೊಡ್ಲಿಕ್ಕೆ ಇವನದನ್ನು ರಿಪೀಟ್ ಮಾಡಲಿಕ್ಕೆ ಇಬ್ಬರು ಸರಿ ಇದ್ದಾರೆ. ಎಂಥದ ಒಂದು ಖುಷಿಯಾಗಿರಲಿ ಅವರು ಹಾಗೆ ಆಟ ಆಡಿಕೊಂಡು. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ, ನಿಮ್ಮ ಫ್ರೆಂಡ್ಸ್